ಕರ್ಜಿಕಾಯಿ ಅಂದರೆ ಆಲ್ ಟೈಮ್ ಫೇವ್ರೇಟ್ ಪ್ರತಿಯೊಬ್ಬರಿಗೂ ಕೂಡ. ಅದೇ ರೀತಿಯಾಗಿ ಮಾಡೋದು ಕೂಡ ತುಂಬ ಸುಲಭ, ಈಸಿಯಾಗಿ ಮಾಡುವಂಥ ಸ್ನ್ಯಾಕ್ಸ್ ಆಗ್ಬೋದು, ಸೈಡ್ ಡಿಶ್ ಆಗ್ಬೋದು, ಫಂಕ್ಷನ್ಗಳಿಗಾಗ್ಬೋದು, ಹಬ್ಬಗಳಿಗಾಗ್ಬೋದು ಮಾಡುವಂಥ ಸ್ವೀಟ್ ರೆಸಿಪಿ. ಟ್ರೆಡಿಷ್ನಲ್ ಅಂದರೂ ಕೂಡ ತಪ್ಪಾಗೋದಿಲ್ಲ. ಈಸಿಯಾಗಿ ಹೇಗೆ ಮಾಡೋದು ಬನ್ನಿ ನೋಡ್ಕೊಂಡು ಬರೋಣ. ಕಡಿಮೆ ಇಂಗ್ರೀಡಿಯೆಂಟ್ಸ್ನಲ್ಲಿ ರುಚಿಯಾಗಿ ಮಾಡ್ಬೋದು, ಬಾಯಲ್ಲಿಟ್ರೆ ಕರಗುತ್ತೆ ರೀ. ಈ ರೀತಿಯಾಗಿ ಒಂದ್ಸಲ ಟ್ರೈ ಮಾಡಿ ನೋಡಿ, ಕಳೆದೋಗ್ಬಿಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ನೀವೇ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅಷ್ಟೇ ಕ್ರಿಸ್ಪಾಗಿದೆ, ಸಾಫ್ಟ್ ಆಗಿದೆ. ಫಿಲ್ಲಿಂಗು ಕೂಡ ಅಷ್ಟೇ, ಬಾಯಿನಲ್ಲಿ ಇಟ್ಕೊಂಡ್ರೆ ಬಾಯಿ ತುಂಬ ಬರುತ್ತೆ, ಆ ರೀತಿ ಇರುತ್ತೆ. ಇನ್ನೂ ಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಪೂರಿ ಹಿಟ್ಟಿಗೆ ಏನೆಲ್ಲ ಬೇಕು ನೋಡೋಣ ಬನ್ನಿ. ನಾನಿಲ್ಲಿ ಕಪ್ ಮೆಷರ್ಮೆಂಟಲ್ಲಿ ತೊಗೊಂಡಿದ್ದೀನಿ 1 ಕಪ್ಪಷ್ಟು ಮೈದಾ ಹಿಟ್ಟು. ಅದೇ ಕಪ್ಪು ಮೆಷರ್ಮೆಂಟಲ್ಲಿ ನಾನು 2 ಕಪ್ಪಷ್ಟು ಚಿರೋಟಿ ರವೆಯನ್ನು ಹಾಕ್ತಾ ಇದ್ದೀನಿ. 1 ಸ್ಪೂನು ಸಕ್ಕರೆ, ಚಿಟಿಗೆ ಅಥವಾ 1/4 ಟೀ ಸ್ಪೂನಷ್ಟು ಉಪ್ಪು, 3 ರಿಂದ 4 ಸ್ಪೂನಷ್ಟು ತುಪ್ಪ, ಚಿಟಿಗೆ ಅರಿಶಿಣ. ಇಷ್ಟನ್ನು ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮೈದಾ ಹಿಟ್ಟು ಎಲ್ಲ ಪ್ರತಿಯೊಂದು ಕೂಡ ಹೊಂದ್ಕೊಬೇಕು, ಆ ರೀತಿಯಾಗಿ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಮಾಡಿದ್ರೆ ಬಾಯಲ್ಲಿಟ್ರೆ ಕರ್ಗೋಗುತ್ತೆ, ಕ್ರಿಸ್ಪಾಗಿರುತ್ತೆ. ನೀವು ತಿಂಗಳು ತನಕ ಇಟ್ಟರೂ ಕೂಡ ಅದು ಮೆತ್ತವಾಗೋದಿಲ್ಲ, ಅದೇ ಕ್ರಿಸ್ಪಿನೆಸ್ ಇರುತ್ತೆ ಸ್ನೇಹಿತರೆ. ಈ ರೀತಿಯಾಗಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ರೀತಿಯಾಗಿ ಅದು ಉಂಡೆ ಶೇಪಿಗೆ ಬರಬೇಕು, ಜಸ್ಟ್ ಅದು ಒಂದು ಶೇಪ್ ಬರಬೇಕು ಅಷ್ಟೇ, ಅಷ್ಟಿದ್ರೆ ಕರೆಕ್ಟಾಗಿದೆ ಅಂತ. ಇವಾಗ ಇದಕ್ಕೆ 2 ಸ್ಪೂನಷ್ಟು ಎಣ್ಣೆಯನ್ನು ಬಿಸಿ ಮಾಡಿ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕೋದ್ರಿಂದ ಕ್ರಿಸ್ಪಿನೆಸ್ಸು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಸಾಫ್ಟಾಗಿ ಇರುತ್ತೆ. ಇದನ್ನೆಲ್ಲ ನೋಡಿ ಡ್ರೈ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಪೂರಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಬೇಕು. ಅಂದರೆ ಚಪಾತಿ ಹಿಟ್ಟು ಅಂತ ಹೇಳ್ತೀವಲ್ವ, ಅದಕ್ಕೆ ಕಲಿಸ್ಕೊಬೇಕು. ನೋಡಿ ಈ ರೀತಿಯಾಗಿ ಈ ಒಂದು ಕನ್ಸಿಸ್ಟೆನ್ಸಿ ಇತ್ತು ಅಂದರೆ ಪರ್ಫೆಕ್ಟಾಗಿದೆ. ಸ್ವಲ್ಪ ತೆಳುವಾಗಿಯೇ ಕಲಿಸ್ಕೊಳ್ಳೋಣ. ಇದಕ್ಕೆ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಮುಚ್ಚಿಟ್ಬಿಡೋಣ. ಈಗ ಸ್ಟಫಿಂಗನ್ನು ಹೇಗೆ ಮಾಡೋದು ಬನ್ನಿ ನೋಡ್ಕೊಂಡು ಬರೋಣ. ನಾನು ಇಲ್ಲೊಂದು ಮಿಕ್ಸಿ ಜಾರ್ಗೆ 1 ಕಪ್ಪಷ್ಟು ಕಡಲೆ ಬೀಜನ ಲೋ ಫ್ಲೇಮ್ನಲ್ಲಿ ಹುರಿದ್ಬಿಟ್ಟು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ಹುರಿಗಡಲೆ ಹಾಕ್ತಾಯಿದ್ದೀನಿ. ಏಲಕ್ಕಿ ಪುಡಿ, ನಾನು ಇದನ್ನು ಸಕ್ಕರೆ ಜೊತೆ ಮಿಕ್ಸ್ ಮಾಡ್ಕೊಂಡಿದ್ದೆ ಅಲ್ವಾ, ಅದಕ್ಕೆ ಏಲಕ್ಕಿ ಪುಡಿಯನ್ನು 2 ಸ್ಪೂನ್ ಹಾಕಿದ್ದೀನಿ. ಇಲ್ಲಿ ಸಕ್ಕರೆ ಕ್ವಾಂಟಿಟಿ ಜಾಸ್ತಿ ಇದೆ. ಇದನ್ನು ಮಿಕ್ಸಿನಲ್ಲಿ ಫೈನ್ ಪೌಡರ್ ಮಾಡಬಾರ್ದು, ಸ್ವಲ್ಪ ತರಿಯಾಗಿ ಇರಬೇಕು. ಇದನ್ನು ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕೋತಾ ಇದ್ದೀನಿ. ನಾನು ಮಿಕ್ಸಿ ಮಾಡಿರೋ ಅಂಥದ್ದು ಕಡಲೆ ಬೀಜ, ಕಡಲೆ ಮತ್ತು ಏಲಕ್ಕಿ ಪುಡಿ. ಅದೇ ಕಪ್ಪು ಮೆಜರ್ಮೆಂಟಲ್ಲಿ ನಾನು ಕೊಬ್ಬರಿ ತುರಿಯನ್ನು ಕೂಡ ಹಾಕೋತಾ ಇದ್ದೀನಿ. ಅರ್ಧ ಕಪ್ಪು ಬಿಳಿ ಎಳ್ಳನ್ನು ಹುರಿದ್ಬಿಟ್ಟು ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. 1.5 ಕಪ್ಪಷ್ಟು ಬೆಲ್ಲ ಹಾಕೋತಾ ಇದ್ದೀನಿ. 1 ಸ್ಪೂನಷ್ಟು ಗಸಗಸೆ. ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆದಷ್ಟು ಈ ಬೆಲ್ಲನೇ ಹಾಕಿ ಸ್ನೇಹಿತರೆ. ಆರ್ಗ್ಯಾನಿಕ್ ಬೆಲ್ಲ ಬರುತ್ತಲ್ಲ, ಅದನ್ನು ಹಾಕಿದ್ರೆ ಟೇಸ್ಟು ಚೇಂಜ್ ಆಗಿಬಿಡುತ್ತೆ. ಈ ರೀತಿ ಮಾಡಿದ್ರೆ ಸ್ಟಫಿಂಗ್ ತುಂಬ ಚೆನ್ನಾಗಿರುತ್ತೆ. ನಾನು ಹೇಳ್ದಾಗೆ 1-2 ಸಾಕಾಗೋದಿಲ್ಲ, ಜಾಸ್ತಿನೇ ಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಇವಾಗ ಅದನ್ನು ಸೈಡಲ್ಲಿ ಇಟ್ಬಿಟ್ಟು ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಪೂರಿ ಹಿಟ್ಟನ್ನು ಒಂದು ರೌಂಡು ಚೆನ್ನಾಗಿ ಮಿತ್ಕೊಳ್ಳೋಣ. ನೋಡಿ ಚೆನ್ನಾಗಿ ಇದು ರೆಡಿ ಆಗಿದೆ. ಹಿಟ್ಟು ಈ ರೀತಿಯಾಗಿ ಇರಬೇಕು. ಎಷ್ಟು ಸಣ್ಣಗೆ ತೊಗೊಳ್ಬೇಕು ಅಂತ ಅಂದರೆ, ನಾವು ಪೂರಿ ಲಟ್ಸೋದಕ್ಕೆ ತೊಗೋತೀವಲ್ಲ, ಅದಕ್ಕೂ ಸಣ್ಣದಾಗಿ ಉಂಡೆಗಳನ್ನು ರೆಡಿ ಮಾಡ್ಕೊಳ್ಬೇಕು. ಆ ಉಂಡೆನ ರೆಡಿ ಮಾಡ್ಕೊಂಡ್ಮೇಲೆ ಹಿಟ್ಟಲ್ಲಿ ನಾನು ಡಿಪ್ ಮಾಡಿ ತೊಗೊಂಡಿದ್ದೀನಿ. ನಾನಿಲ್ಲಿ ಮೈದಾ ಹಿಟ್ಟಲ್ಲೇ ಡಿಪ್ ಮಾಡಿ ತೊಗೊಂಡಿರೋದು. ಇದು ಪೂರ್ತಿ ತೆಳುವಾಗಿಯೇ ಲಟ್ಟಿಸ್ಬೇಕು ಸ್ನೇಹಿತರೆ. ಪೂರ್ತಿ ತೆಳುವು ಅಂದರೆ ಟ್ರಾನ್ಸ್ಪರೆಂಟ್ ಆಗಿಬಿಡಬೇಕು, ಅಷ್ಟು ತೆಳುವಾಗಿ ಲಟ್ಟಿಸ್ಬೇಕು. ನೀವೇ ನೋಡ್ತಾ ಇದ್ದೀರಲ್ವ, ನೋಡಿ ಎಷ್ಟು ತೆಳುವಾಗಿ ಬರುತ್ತೆ ಅಂತ. ತುಂಬ ತೆಳುವಾಗಿ ಲಟ್ಟಿಸ್ಬೇಕು. ಅದು ಎಷ್ಟು ಸ್ಪ್ರೆಡ್ ಆಗುತ್ತೆ ಅಷ್ಟೂ ಕೂಡ ನೀವು ಲಟ್ಟಿಸಿ ನೋಡಿ, ಟ್ರಾನ್ಸ್ಪರೆಂಟ್ ಥರ ಕಾಣ್ತಾ ಇದೆ. ಸೊ ಇವಾಗ ಒಂದು ಪ್ಲೇಟ್ ಮೇಲೆ ಹಾಕ್ಕೊಂಡಿದ್ದೀನಿ ಆ ಪೂರಿಯನ್ನು. ಇವಾಗ ಇದಕ್ಕೆ ಸ್ಟಫಿಂಗನ್ನು ಫಿಲ್ ಮಾಡ್ತಾ ಇದ್ದೀನಿ. 1 ಸ್ಪೂನು ಅಥವಾ 2 ಸ್ಪೂನು ಆ ರೀತಿಯಾಗಿ ಹಾಕ್ಕೊಳ್ಬೋದು. ಅದು ಎಷ್ಟು ಹಿಡಿಯುತ್ತೆ ನೋಡಿ ಹಾಕ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ದೊಡ್ಡದಾಗಿರೋವಂಥ ಸ್ಪೂನನ್ನು ತೊಗೊಂಡಿರೋದ್ರಿಂದ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನೀವು ತಿಂಡಿ ತಿನ್ನೋವಂಥ ಸ್ಪೂನ್ ತೊಗೊಂಡ್ರೆ 2 ಸ್ಪೂನ್ ಹಿಡಿಯುತ್ತೆ. ನೋಡಿ ಇದನ್ನು ಈ ರೀತಿಯಾಗಿ ಸ್ವಲ್ಪ ಹಾಗೆ ಮಾಡಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ಸ್ವಲ್ಪ ಏನಾದರೂ ಡಿಸೈನ್ ಇತ್ತು ಅಂತ ಹೇಳಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಈಸಿಯಾಗಿಯೇ ಮಾಡ್ಕೊಂಡು ಬಿಡ್ಬೋದು ರೀ. ನೋಡಿ ಎಷ್ಟು ಚೆನ್ನಾಗಿ ಆ ಚೈನ್ ಲಿಂಕ್ ಥರ ಬರ್ತಾ ಇದೆ ಅಲ್ವಾ, ಈಸಿಯಾಗಿ ನೋಡಿ. ಅದಕ್ಕೇ ನಿಮಗೆ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೊಂಡು ಬಿಡ್ಬೋದು. ನೋಡಿ ಡಿಸೈನು ಕೂಡ ತುಂಬ ಚೆನ್ನಾಗಿ ಬಂದಿದೆ, ನೋಡೋಕ್ಕೂ ಚೆನ್ನಾಗಿ ಕಾಣ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಸೊ ಈ ರೀತಿಯಾಗಿ ಪ್ರತಿಯೊಂದನ್ನು ರೆಡಿ ಮಾಡಿ ಇಟ್ಕೊಂಡ್ಬಿಡೋಣ.
ನಾನು ಒಂದು ಸಲಿಗೆ ಸುಮಾರು ಒಂದು 6 ಈ ಥರ ಕರ್ಜಿಕಾಯನ್ನು ತೇಲಿಸ್ಬೋದು ಅಷ್ಟು ಎಣ್ಣೆಯನ್ನು ತೊಗೊಂಡಿದ್ದೀನಿ. ಇವಾಗ ನಾನು ಒಂದೇ ಸಲ ಒಂದು 20-25 ಇಷ್ಟನ್ನು ಮಾಡಿ ಎತ್ತಿಟ್ಕೊಂಡಿದ್ದೆ. ಇವಾಗ ಎಣ್ಣೆನ ಮೀಡಿಯಮ್ ಫ್ಲೇಮ್ಗಿಂತ ಕಡಿಮೆ ಫ್ಲೇಮ್ನಲ್ಲಿ ಇಟ್ಕೊಂಡು ಇಲ್ಲಿ ಫ್ರೈ ಮಾಡ್ಕೊಬೇಕಾಗತ್ತೆ. ಮೈದಾ ಹಿಟ್ಟು ಚಿರೋಟಿ ರವೆ ಹಾಕಿರೋದ್ರಿಂದ ಬೇಗ ಫ್ರೈ ಆಗಿಬಿಡುತ್ತೆ ಮೇಲ್ಗಡೆ ಇರೋವಂಥ ಕೋಟಿಂಗು. ನಾವು ಫ್ಲೇಮನ್ನು ಏನಾದರೂ ಜಾಸ್ತಿ ಇಟ್ಕೊಂಡ್ಬಿಟ್ವಿ ಅಂತ ಹೇಳಿದ್ರೆ ಒಂಥರ ಸೀದಿ ಥರ ಅನ್ನಿಸ್ತಾ ಇರುತ್ತೆ, ಅಷ್ಟು ಚೆನ್ನಾಗಿ ಫ್ರೈ ಆಗಿರೋದಿಲ್ಲ. ಆದಷ್ಟು ಇದ್ರ ಮೇಲ್ಭಾಗ ಬಬಲ್ಸ್ ಬರಬಾರ್ದು ಸ್ನೇಹಿತರೆ. ಆ ರೀತಿಯಾಗಿದ್ದರೆ ತುಂಬ ಚೆನ್ನಾಗಿದೆ ಅಂತ. ಲೈಟಾಗಿ ಬಬಲ್ಸ್ ಬಂದರೆ ಏನೂ ತೊಂದರೆ ಇಲ್ಲ, ಜಾಸ್ತಿ ಬಬಲ್ಸ್ ಬರಬಾರ್ದು. ಇದ್ರ ಮೇಲೆ ಗುಳ್ಳೆಗಳೆಲ್ಲ ಬರುತ್ತೆ ಅಲ್ವಾ, ಆ ರೀತಿ ಬರಬಾರ್ದು. ನಾನು ಹೇಳ್ದಾಗೆ ಮೀಡಿಯಮ್ ಫ್ಲೇಮ್ಗಿಂತ ಸ್ವಲ್ಪ ಕಡಿಮೆ ಇಟ್ಕೊಂಡು ನೋಡಿ ಚೆನ್ನಾಗಿ ಇದು ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಸ್ನೇಹಿತರೆ. ಕಲರು ಚೇಂಜ್ ಆಗುತ್ತೆ ಮತ್ತು ಅಲ್ಲಿ ಎಣ್ಣೆಯಲ್ಲಿ ಬರ್ತಾ ಇರೋವಂಥ ಬಬಲ್ಸು ಕೂಡ ಕಡಿಮೆ ಆಗುತ್ತೆ. ನೋಡಿ ಹಿಂಗೆ ಎರಡೂ ಕಡೆನೂ ಒಂದು 2-3 ಸಲ ಈ ರೀತಿಯಾಗಿ ಉಲ್ಟಾ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೀವೇ ನೋಡ್ತಾ ಇದ್ದೀರಾ ಬಬಲ್ಸು ಕೂಡ ಕಡಿಮೆ ಆಗ್ತಾ ಬಂದಿದೆ. ನೋಡಿ ಆಲ್ಮೋಸ್ಟ್ ಇದು ಕೂಡ ಫ್ರೈ ಆಗಿದೆ. ಸೊ ಇದೇ ರೀತಿಯಾಗಿ ಪ್ರತಿಯೊಂದು ಇಬ್ಬೆನೂ ಕೂಡ ಚೆನ್ನಾಗಿ ಫ್ರೈ ಮಾಡಿ ತೆಗೆದುಬಿಡಬೇಕು. ನೋಡಿ ಇವಾಗ ನೋಡ್ತಾ ಇದ್ದೀರಾ ಅಲ್ವಾ, ಕಲರು ಕೂಡ ಚೇಂಜ್ ಆಗಿದೆ. ಇವಾಗ ಎಣ್ಣೆಯಿಂದ ಸಪ್ರೇಟ್ ಮಾಡ್ಕೋತಾ ಇದ್ದೀನಿ. ಸೊ ಇದೇ ರೀತಿಯಾಗಿ ಪ್ರತಿಯೊಂದು ಇಬ್ಬೆನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀವೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ನಾನು ಹೇಳ್ದಾಗೆ ತುಂಬ ಈಸಿ ಮೆಥಡು ಅಂತ ಹೇಳ್ಬೋದು. ಈ ರೀತಿಯಾಗಿ ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಇಷ್ಟ ಆಗತ್ತೆ. ಮತ್ತು ರುಚಿನೂ ಕೂಡ ಅಷ್ಟೇ, ನಾವು ಹಾಕಿರೋಂಥ ಸ್ಟಫಿಂಗ್ ಎಲ್ಲ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಕಡಲೆ ಬೀಜ ಆಗ್ಬೋದು, ಬಿಳಿ ಎಳ್ಳು ಆಗ್ಬೋದು, ಗಸಗಸೆ, ಕಡಲೆ, ಕೊಬ್ಬರಿ ಪ್ರತಿಯೊಂದು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ರುಚಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನಾನು ಹೇಳ್ದಾಗೆ ತಿಂಗಳ ತನಕ ಇಟ್ಟರೂ ಕೂಡ ಸ್ವಲ್ಪ ಕೂಡ ಮೆತ್ತುವ ಆಗೋದಿಲ್ಲ, ಅದೇ ಕ್ರಿಸ್ಪಿನೆಸ್ ಇರುತ್ತೆ. ಸೊ ಈ ಥರ ಒಂದು ಸಲ ಯಾರಾದರೂ ಟ್ರೈ ಮಾಡಿದ್ದೀನಿ, ಈ ವಿಡಿಯೋ ನೋಡಿ ಅಂತ ಅನ್ನೋ ಹಾಗಿದ್ರೆ ಕಮೆಂಟ್ ಮಾಡಿ. ಮಿಸ್ ಮಾಡಿದೆ, ನಾನು ವೆಯ್ಟ್ ಮಾಡ್ತಾ ಇರ್ತೀನಿ, ಮಿಸ್ ಮಾಡಿದೆ ನೀವು ಕಮೆಂಟ್ ಮಾಡಿ ಸ್ನೇಹಿತರೆ. ತುಂಬ ಚೆನ್ನಾಗಿ ಬರುತ್ತೆ. ಇದು ಹಾಳಾಯಿತು ಅನ್ನೋ ಪ್ರಮೇಯನೇ ಬರೋದಿಲ್ಲ. ಕರೆಕ್ಟು ಮೆಷರ್ಮೆಂಟಲ್ಲಿ ತೋರಿಸಿದ್ದೀನಿ, ಪರ್ಫೆಕ್ಟಾಗಿ ಬಂದಿದೆ. ನೀವೇ ನೋಡ್ತಾ ಇದ್ದೀರಾ. ಬಬಲ್ಸು ಕೂಡ ಅಷ್ಟೇ ಬಂದಿಲ್ಲ, ಎಲ್ಲೋ ಒಂದೊಂದು ಚಿಕ್ಕದಾಗಿ ಬಂದಿದೆ ಅಷ್ಟೇ, ಜಾಸ್ತಿ ಬಬಲ್ಸು ಕೂಡ ಬಂದಿಲ್ಲ. ನೋಡಿ ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು, ಪೂರ್ತಿಯಾಗಿ ಫ್ರೈ ಮಾಡೋಕ್ಕೆ ಹೋಗಬಾರ್ದು, ಪೂರ್ತಿ ಡಾರ್ಕ್ ಕಲರ್ ಬರೋ ತನಕ. ಯಾಕಂದರೆ ಒಳಗೆ ಹಾಕಿರುವಂಥ ಸ್ಟಫಿಂಗು ಕೂಡ ನಾವು ಫ್ರೈ ಮಾಡಿ ಪುಡಿ ಮಾಡಿರೋದಲ್ವಾ, ಅದಕ್ಕೆ. ಹೋಗಿ ಬರಲಾ? ಬಾಯ್ ಸ್ನೇಹಿತರೆ, ನಮಸ್ತೆ.